ಎಲ್ಲರಿಗೂ ನಮಸ್ಕಾರ. ನಾವು ಓದ್ ತರಗತಿಯಲ್ಲಿ ಆಂಧ್ರ ಪ್ರದೇಶ ರಚನೆಗೆ ಸಂಬಂಧಪಟ್ಟಂತೆ ನಾಗ್ಪುರ ಅಧಿವೇಶನ ಆಗಿರ್ಬೋದು ಮತ್ತು 1928ರಲ್ಲಿ ರಚನೆಯಾದಂತಹ ನೆಹರು ಸಮಿತಿ ಆಗಿರ್ಬೋದು, ಇವುಗಳ ಬಗ್ಗೆ ನೋಡಿದ್ವಿ. ಮತ್ತು ಸ್ವತಂತ್ರ ನಂತರದಲ್ಲಿ ಮತ್ತೊಂದು ಸಮಿತಿ ರಚನೆ ಆಗುತ್ತೆ. ಅದು ಯಾವುದು ಅಂದರೆ ದಾರ್ ಸಮಿತಿ. ನೋಡಿ, ಭಾರತವು ಸ್ವಾತಂತ್ರ್ಯಗೊಂಡ ನಂತರ ಭಾಷಾವಾರು ಪ್ರಾಂತ್ಯ ರಚನೆಗೆ ಕಾಂಗ್ರೆಸ್ ಪಕ್ಷ ಆಗಿರ್ಬೋದು ಮತ್ತು ಭಾರತ ಸರ್ಕಾರ ಆಗಿರ್ಬೋದು ಸಾಕಷ್ಟು ಉದಾಸೀನತೆ ತಾಳಿದ್ದರಿಂದ ಜನತೆಗೆ, ವಿಶೇಷವಾಗಿ ಆಂಧ್ರ, ಕರ್ನಾಟಕ, ಕೇರಳ ಮತ್ತು ಮಹಾರಾಷ್ಟ್ರಕ್ಕೆ ತೀವ್ರವಾದಂತಹ ಅಸಮಾಧಾನ ಉಂಟಾಗುತ್ತೆ. ಈ ಪರಿಸ್ಥಿತಿಯನ್ನು ಅರಿತಂತಹ ಸರ್ಕಾರ ಏನಿದೆಯಲ್ಲ, 1948 ಜೂನ್ 17ರಂದು ಮೇಲ್ಕಂಡ ಪ್ರಾಂತ್ಯಗಳ ರಚನೆ ಮತ್ತು ಅವುಗಳ ಆಡಳಿತ, ಆರ್ಥಿಕತೆ ಮೊದಲಾದ ಪರಿಸ್ಥಿತಿಯ ಅಧ್ಯಯನಕ್ಕಾಗಿ ಒಂದು ಸಮಿತಿಯನ್ನು ರಚನೆ ಮಾಡುತ್ತೆ. ಅದೇ ಸುಪ್ರಸಿದ್ಧವಾದಂತಹ ದಾರ್ ಸಮಿತಿ. ಹೀಗಾಗಿ ಭಾರತ ಸರ್ಕಾರ ದಾರ್ ಸಮಿತಿಯನ್ನು ನೇಮಕ ಮಾಡುತ್ತೆ. ಈ ಸಮಿತಿಯಲ್ಲಿ ಎಸ್.ಕೆ. ದಾರ್ ಅಧ್ಯಕ್ಷರು, ಪನ್ನಾಲಾಲರು ಮತ್ತು ಜಗನ್ ನಾರಾಯಣ್ ಲಾಲ್ ಸದಸ್ಯರಾಗಿರ್ತಾರೆ. ಅಂದರೆ 3 ಜನರನ್ನು ಒಳಗೊಂಡಂತಹ ಸಮಿತಿಯಾಗಿರುತ್ತೆ. ಇದರಲ್ಲಿ ಅಧ್ಯಕ್ಷರಾಗಿ ಎಸ್.ಕೆ. ದಾರ್ ಅವರು ನೇಮಕವಾಗಿದ್ದರೆ, ಪನ್ನಾಲಾಲ್ ಮತ್ತು ಜಗತ್ ನಾರಾಯಣ್ ಲಾಲ್ ಈ ಒಂದು ದಾರ್ ಸಮಿತಿಯ ಇತರೆ ಸದಸ್ಯರಾಗಿ ಕಾರ್ಯನಿರ್ವಹಿಸ್ತಾರೆ. ನೋಡಿ, ದಾರ್ ಸಮಿತಿಯು 4 ರಾಜ್ಯಗಳಿಗೆ ಸಂಬಂಧಿಸಿದಂತೆ ವರದಿಯನ್ನು ಸಿದ್ಧಪಡಿಸಲು ಒಂದು ಭಾರತದಲ್ಲಿ ಪ್ರವಾಸವನ್ನು ಕೈಗೊಳ್ಳುತ್ತೆ. ಮಂಗಳೂರು ಅಂದರೆ ಕರ್ನಾಟಕದಲ್ಲಿ ಮಂಗಳೂರು ಮತ್ತು ಹುಬ್ಬಳ್ಳಿ, ವಿಶಾಖಪಟ್ಟಣ, ಮದ್ರಾಸ್, ಮದುರೈ, ಕೊಯಮತ್ತೂರು, ನಾಗಪುರ, ಪುಣೆ, ಮುಂಬಯಿಗಳನ್ನು ಸಂದರ್ಶಿಸಿ 700 ಸಾಕ್ಷಿಗಳನ್ನು ಹಾಗೂ ಸುಮಾರು 1000 ಮನವಿಗಳನ್ನು ಸಂಗ್ರಹಣೆಯನ್ನು ಇದು ಮಾಡುತ್ತೆ. 2 ಬಾರಿ ಒಂದು ಕ್ಷೇತ್ರ ಕಾರ್ಯವನ್ನು ಇದು ಮಾಡುತ್ತೆ. ಆದರೆ ಈ ಒಂದು ಸಮಿತಿ ಏನಿದೆಯಲ್ಲ, ಕರ್ನಾಟಕದಲ್ಲಿ ಮಂಗಳೂರು ಮತ್ತು ಹುಬ್ಬಳ್ಳಿಯನ್ನು ಸಂದರ್ಶಿಸಿದರೂ ಸಹ ಮೈಸೂರಿಗೆ ಏನಾಗುತ್ತದೆ, ಈ ಸಮಿತಿ ಭೇಟಿಯನ್ನು ಕೊಡೋದಿಲ್ಲ. 1948 ಡಿಸೆಂಬರ್ 10ರಂದು ದಾರ್ ಆಯೋಗವು ತನ್ನ ವರದಿಯನ್ನು ಏನು ಮಾಡುತ್ತೆ, ಒಂದು ಭಾರತ ಸರ್ಕಾರಕ್ಕೆ ಸಲ್ಲಿಸುತ್ತೆ. ಭಾಷಾವಾರು ಪ್ರಾಂತ್ಯಗಳನ್ನು ವಿರೋಧಿಸುವುದಾಗಿ ಈ ವರದಿ ಸ್ಪಷ್ಟವಾಗಿ ಹೇಳುತ್ತೆ. ನೋಡಿ, ನಾವಿಲ್ಲಿ ಗಮನಿಸಬೇಕಾದಂಥ ವಿಚಾರ ಅಂದರೆ, ದಾರ್ ಸಮಿತಿಯ ವರದಿಯಲ್ಲಿ ಒಂದು ಪ್ರಮುಖ ಅಂಶವನ್ನು ಅದು ಹೇಳಿರುತ್ತೆ, ಅಂದರೆ ಸ್ಪಷ್ಟವನ್ನು ಪಡಿಸಿರುತ್ತೆ. ಅದೇನೆಂದರೆ, ಭಾಷಾವಾರು ಪ್ರಾಂತ್ಯಗಳ ರಚನೆಯನ್ನು ವಿರೋಧಿಸುವುದಾಗಿ ಈ ವರದಿ ಏನಾಗುತ್ತೆ ಅಂದರೆ ಸ್ಪಷ್ಟವಾಗಿ ಹೇಳುತ್ತೆ. ಅಂದರೆ ಯಾವುದೇ ರಾಜ್ಯಗಳಾಗಿ ವಿಂಗಡಣೆ ಮಾಡಬಾರ್ದು, ಅಖಂಡ ಭಾರತ ನಿರ್ಮಾಣವನ್ನು ಇದು ಏನು ಮಾಡುತ್ತೆ ಅಂದರೆ ಸ್ಪಷ್ಟಪಡಿಸುತ್ತೆ. ಅಂದರೆ ಅಖಂಡವಾಗಿ ಭಾರತ ಇರುವುದರ ಮೂಲಕ ಆಡಳಿತವನ್ನು ನಡೆಸಬೇಕು, ಯಾವುದೇ ರಾಜ್ಯಗಳನ್ನು ರಚನೆ ಮಾಡಬಾರ್ದು ಅಂತ ಇದು ತನ್ನ ವರದಿಯಲ್ಲಿ ಸಲ್ಲಿಸುತ್ತೆ. ಅಂದರೆ ಭಾಷಾವಾರು ಪ್ರಾಂತ್ಯಗಳನ್ನು ವಿರೋಧಿಸುವುದಾಗಿ ಈ ವರದಿ ಸ್ಪಷ್ಟವಾಗಿ ಹೇಳುತ್ತೆ. ಆದರೆ ಒಂದು ಭಾಷಾವಾರು ಪ್ರಾಂತ್ಯ ರಚನೆಗೆ ಅವಶ್ಯಕವಾದ ಹಲವು ಅಂಶಗಳನ್ನು ತಿಳಿಯಪಡಿಸುತ್ತೆ. ನೋಡಿ, ಇಲ್ಲಿ ಭಾಷಾವಾರು ಪ್ರಾಂತ್ಯಗಳನ್ನು ವಿರೋಧಿಸುವುದಾಗಿ ಹೇಳಿದರೂ ಸಹ ಒಂದು ಭಾಷಾವಾರು ಪ್ರಾಂತ್ಯ ರಚನೆ ಮಾಡಬೇಕಾದ್ರೆ ಅನುಸರಿಸಬೇಕಾದಂತಹ ಅವಶ್ಯಕವಾಗಿ ಇರುವಂತಹ ಹಲವು ಅಂಶಗಳನ್ನು ಈ ವರದಿ ತಿಳಿಯಪಡಿಸುತ್ತೆ. ಅಂದರೆ ಅದು ಏನಂದರೆ, ಭೌಗೋಳಿಕ ಸಾಮೀಪ್ಯ ಇರಬೇಕು, ಒಂದನೇದಾಗಿ. ಎರಡನೇದಾಗಿ ಆರ್ಥಿಕ ಸ್ವಯಂ ಪರಿಪೂರ್ಣತೆ ಹೊಂದಿರಬೇಕು, ಮತ್ತು ಅಭಿವೃದ್ಧಿಯ ಸಾಮರ್ಥ್ಯ ಹೊಂದಿರಬೇಕು, ಆಡಳಿತದ ಅನುಕೂಲ ಇರಬೇಕು, ರಾಜ್ಯ ರೂಪಿಸುವಾಗ ಅಲ್ಲಿನ ಗಡಿಗಳು ಹಾಗೂ ಒಂದೇ ಭಾಷೆ ಬಳಸುವ ಜನರ ನಡುವಿನ ಒಪ್ಪಂದ ಪಡೆಯುವುದು ಮುಖ್ಯ ಆಗಿರುತ್ತೆ ಅಂತ ಇದು ಸ್ಪಷ್ಟವನ್ನು ಪಡಿಸುತ್ತೆ. ನೋಡಿ, ಸುಮಾರು 4ರಿಂದ 5 ಅಂಶಗಳನ್ನು ಇದು ಒಂದು ವೇಳೆ ಭಾಷಾವಾರು ಪ್ರಾಂತ್ಯಗಳನ್ನು ರಚನೆ ಮಾಡಲೇಬೇಕು ಅನ್ನೋದಾದರೆ ಈ ಕೆಲವೊಂದು ಅವಶ್ಯಕವಾದ ಹಲವಾರು ಅಂಶಗಳನ್ನು ಅದು ಅಳವಡಿಸ್ಕೊಳ್ಬೇಕಂತ ತಿಳಿಯಪಡಿಸುತ್ತೆ. ಅದಂದರೆ ಭೌಗೋಳಿಕ ಸಾಮೀಪ್ಯವನ್ನು ಹೊಂದಿರಬೇಕು, ಅದು ಆ ಒಂದು ವಿಸ್ತೀರ್ಣದಲ್ಲಿ. ಆರ್ಥಿಕ ಸ್ವಯಂ ಪರಿಪೂರ್ಣತೆ ಹೊಂದಿರಬೇಕು, ಅಭಿವೃದ್ಧಿಯ ಸಾಮರ್ಥ್ಯ ಹೊಂದಿರಬೇಕು, ಆಡಳಿತ ಅನುಕೂಲವಿರಬೇಕು, ರಾಜ್ಯ ರೂಪಿಸುವಾಗ ಅಲ್ಲಿನ ಗಡಿಗಳು ಹಾಗೂ ಒಂದೇ ಭಾಷೆ ಬಳಸುವ ಜನರ ನಡುವಿನ ಒಪ್ಪಂದ ಪಡೆಯುವುದು ಅವಶ್ಯಕವಾಗಿರಬೇಕು ಅಂತ ಇದು ಸ್ಪಷ್ಟಪಡಿಸುತ್ತೆ. ಮತ್ತು ಹಾಗೆಯೇ ಭಾಷಾವಾರು ಪ್ರಾಂತ್ಯ ರಚನೆಗೆ ಕೆಲವು ಪ್ರದೇಶಗಳಲ್ಲಿ ವಿಶೇಷವಾಗಿ, ಅಂದರೆ ಆಂಧ್ರ, ಕರ್ನಾಟಕ ಮತ್ತು ಕೇರಳಗಳಲ್ಲಿರುವ ಭಿನ್ನಾಭಿಪ್ರಾಯಗಳನ್ನು ಆಯೋಗ ಏನು ಮಾಡುತ್ತದೆ, ಪ್ರಸ್ತಾಪಿಸುತ್ತೆ. ಪ್ರಮುಖವಾಗಿ 3 ರಾಜ್ಯಗಳ ನಡುವೆ ಏನಾಗಿರುತ್ತೆ, ಕೆಲವೊಂದು ಭಿನ್ನಾಭಿಪ್ರಾಯಗಳಿರುತ್ತೆ. ಹಾಗಾಗಿ ಇದು ಆಂಧ್ರ ಪ್ರದೇಶ, ಕರ್ನಾಟಕ ಮತ್ತು ಕೇರಳ ಪ್ರಾಂತ್ಯ ರಚನೆಗೆ ಅಲ್ಲಿರುವಂತಹ ಭಿನ್ನಾಭಿಪ್ರಾಯಗಳನ್ನು ಆಯೋಗ ಏನು ಮಾಡುತ್ತೆ ಅಂದರೆ ಇದು ಪ್ರಸ್ತಾವನೆಯನ್ನು ಅಥವಾ ಪ್ರಸ್ತಾಪನೆಯನ್ನು ಮಾಡುತ್ತೆ. ನೋಡಿ, ಅದರಲ್ಲಿನೂ
ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಬಳ್ಳಾರಿ, ಅನಂತಪುರ, ಕರ್ನೂಲು ಜಿಲ್ಲೆಗಳಲ್ಲಿ ತೆಲುಗಿನವರು, ದಕ್ಷಿಣ ಕನ್ನಡ ಜಿಲ್ಲೆಯ ದಕ್ಷಿಣ ಭಾಗದಲ್ಲಿ ಕೊಯಮತ್ತೂರುಗಳಲ್ಲಿ ತಮಿಳರು ಆ ಪ್ರದೇಶಗಳನ್ನು ಪಡೆಯಲು ಪ್ರಯತ್ನವನ್ನು ಮಾಡ್ತಾ ಇರ್ತಾರೆ. ಕರ್ನಾಟಕ ಪ್ರಾಂತ್ಯ ರಚನೆಯು ತೊಡಕಾಗಿದೆ ಎಂದು ಆಯೋಗ ಏನು ಮಾಡೋದು ಅಂದರೆ ವರದಿಯನ್ನು ಸಲ್ಲಿಸುತ್ತೆ. ಯಾಕಂದರೆ ಕರ್ನಾಟಕದಲ್ಲಿ ಆ ಸಂದರ್ಭದಲ್ಲಿ ಗಡಿ ಪ್ರಾಂತ್ಯಗಳಲ್ಲಿ ತಮಿಳಿಗರು ವಾಸ ಮಾಡ್ತಾ ಇರ್ತಾರೆ, ತಮಿಳು ಭಾಷೆಯನ್ನು ಮಾತಾಡ್ತಾ ಇರ್ತಾರೆ. ಅದೇ ರೀತಿ ಕರ್ನಾಟಕಕ್ಕೆ ಸೇರಿದಂತಹ ಬಳ್ಳಾರಿ, ಅನಂತಪುರ ಆಗಿರ್ಬೋದು, ಇದು ಕರ್ನಾಟಕ ಪ್ರದೇಶಗಳಿಗೆ ಒಳಪಟ್ಟಿದ್ದರೂ ಸಹ ಅಲ್ಲಿ ತೆಲುಗು ಮಾತನಾಡುವಂತಹ ಕೆಲವು ಜನರು ವಾಸವಾಗಿರ್ತಾರೆ. ಹಾಗಾಗಿ ಏನಾಗುತ್ತೆ ಅಂದರೆ ಕರ್ನಾಟಕ ಪ್ರಾಂತ್ಯ ರಚನೆ ಮಾಡಲಿಕ್ಕೆ ಕೆಲವೊಂದು ತೊಡಕುಗಳು ಇವೆ ಅಂತ ಆಯೋಗ ಏನು ಮಾಡುತ್ತಂದರೆ ತನ್ನ ವರದಿಯಲ್ಲಿ ಸ್ಪಷ್ಟವಾಗಿ ತಿಳಿಸುತ್ತೆ. ನೋಡಿ, ಆರ್ಥಿಕವಾಗಿ ಭಾಷಾವಾರು ಪ್ರಾಂತ್ಯ ರಚನೆಯಿಂದ ಉಂಟಾಗುವ ಸಮಸ್ಯೆಯನ್ನು ಸಹಾಯ ಮಾಡುತ್ತಂದರೆ ಆಯೋಗ ತನ್ನ ವರದಿಯಲ್ಲಿ ತಿಳಿಸುವ ಒಂದು ಪ್ರಯತ್ನವನ್ನು ಮಾಡುತ್ತೆ. ಇನ್ನು 4ನೇದಾಗಿ JVP ಸಮಿತಿ ಅಥವಾ ತ್ರಿಮೂರ್ತಿ ಸಮಿತಿ ಅಂತಲೂ ಸಹ ಕರೀತಾರೆ. ನೋಡಿ, ಈ ಒಂದು ಭಾಷಾವಾರು ರಾಜ್ಯಗಳ ರಚನೆಗೆ ಸಂಬಂಧಪಟ್ಟಂತೆ ಮತ್ತೊಂದು ನೇಮಕವಾದಂತಹ ಸಮಿತಿ ಏನಾಗುತ್ತೆ ಅಂದರೆ JVP ಸಮಿತಿ. ನೋಡಿ, ದಾರ್ ಆಯೋಗದ ವರದಿಯು ಘಟನಾ ಸಮಿತಿಗೆ ಸಲ್ಲಿಸಿದ ಒಂದು ವಾರದಲ್ಲೇ ಜಯಪುರದಲ್ಲಿ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧಿವೇಶನವು 1948 ಡಿಸೆಂಬರ್ 18ರಂದು ನಡೆಯುತ್ತೆ. ದಾರ್ ಸಮಿತಿಯ ವರದಿಯ ಆಧಾರದ ಮೇಲೆ ಕೇಂದ್ರ ಸರ್ಕಾರವು ಭಾಷಾನ್ವಯ ಪ್ರಾಂತ್ಯ ರಚನೆಯನ್ನು ಮುಂದೂಡುವ ಧೋರಣೆಯನ್ನು ತಾಳಿದ್ದು ಉಚಿತವಲ್ಲವೆಂದು ಜನರು ಒತ್ತಾಯವನ್ನು ಮಾಡಿದ್ರಿಂದ ಜನತೆಯ ಆಶಾಭಾವನೆಗಳನ್ನು ನಿರ್ಲಕ್ಷಿಸಿದ ಕಾರಣ 1948 ಡಿಸೆಂಬರ್ 18 ಮತ್ತು ಡಿಸೆಂಬರ್ 19ರಂದು ನಾಗಪುರದಲ್ಲಿ ನಡೆದ ಅಖಿಲ ಭಾರತೀಯ ಕಾಂಗ್ರೆಸ್ನ 55ನೇ ಅಧಿವೇಶನದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಗಾಗಿ ಸಮಸ್ಯೆಯನ್ನು ಪುನರ್ವಿಮರ್ಶಿಸುವುದಕ್ಕಾಗಿ JVP ಸಮಿತಿಯನ್ನು ನೇಮಿಸಬೇಕೆಂದು ನಿರ್ಣಯವನ್ನು ಕೈಗೊಳ್ಳಲಾಗುತ್ತೆ. ನೋಡಿ, ಈ ಅಧಿವೇಶನದಲ್ಲಿಯೇ ದಾರ್ ಆಯೋಗದ ವರದಿಯ ಪ್ರಸ್ತಾಪವು ಆಗಿ ಅದನ್ನು ಪರಿಶೀಲಿಸಿ ವರದಿ ಮಾಡಲು 3 ಸದಸ್ಯರ ಸಮಿತಿಯ ಒಂದನ್ನು ರಚನೆ ಮಾಡಲಾಗುತ್ತೆ. ಆ ತ್ರಿಮೂರ್ತಿ ಸಮಿತಿಯಲ್ಲಿ ಇದ್ದಂತಹ 3 ಪ್ರಮುಖ ವ್ಯಕ್ತಿಗಳಂದರೆ JVP ಸಮಿತಿಯ ಸದಸ್ಯರುಗಳಂದರೆ ಒಂದನೇದಾಗಿ ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯ. ನೋಡಿ, JVP ಸಮಿತಿ ಅಂತ ಏನು ಕರಿತೀವಲ್ಲ, ಇದರಲ್ಲಿ 3 ಅಕ್ಷರಗಳಲ್ಲಿ J ಅಂದರೆ ಜವಾಹರ್ಲಾಲ್ ನೆಹರು, V ಅಂದರೆ ವಲ್ಲಭಾಯಿ ಪಟೇಲ್, P ಅಂದರೆ ಪಟ್ಟಾಭಿ ಸೀತಾರಾಮಯ್ಯ. ಹೀಗಾಗಿ ಈ 3 ಜನರ ಆರಂಭದ ಒಂದು ಅಕ್ಷರವನ್ನು ತೆಗೆದುಕೊಳ್ಳೋದ್ರ ಮೂಲಕ ಅದನ್ನು JVP ಸಮಿತಿ ಅಂತ ಕರೀತಾರೆ. ಹೀಗಾಗಿ ಈ ತ್ರಿಮೂರ್ತಿ ಸಮಿತಿಯಲ್ಲಿ ಜವಾಹರ್ಲಾಲ್ ನೆಹರು, ವಲ್ಲಭಾಯಿ ಪಟೇಲ್ ಮತ್ತು ಪಟ್ಟಾಭಿ ಸೀತಾರಾಮಯ್ಯನವರನ್ನು ನೇಮಕವನ್ನು ಮಾಡಲಾಗುತ್ತೆ. ಹಾಗಾಗಿ ಇದನ್ನು JVP ಸಮಿತಿ ಎಂದೇ ಕರೆಯಲಾಗುತ್ತೆ. ನೋಡಿ, ಈ ತ್ರಿಮೂರ್ತಿ ಸಮಿತಿಯು 3 ತಿಂಗಳ ಒಳಗೆ, ನೋಡಿ ಅವಧಿ ಎಷ್ಟು, 3 ತಿಂಗಳ ಒಳಗೆ ತನ್ನ ವರದಿಯನ್ನು ನೀಡಬೇಕೆಂದು ಒಂದು ತೀರ್ಮಾನವನ್ನು ಮಾಡಲಾಗುತ್ತೆ. ಹಾಗಾಗಿಯೇ ಈ ಒಂದು ಸಮಿತಿ ತನ್ನ ವರದಿಯನ್ನು ಸಲ್ಲಿಸುತ್ತೆ. ಎಷ್ಟರಲ್ಲಿ ಅಂದರೆ 1949 ಏಪ್ರಿಲ್ 1ರಂದು ತನ್ನ ವರದಿಯನ್ನು ಇದು ನೀಡುತ್ತೆ. ನೋಡಿ, ಈ ಆಯೋಗವು ದಾರ್ ಆಯೋಗದ ನಿರ್ಣಯಗಳನ್ನೇ ಪ್ರತಿಪಾದಿಸುತ್ತೆ. ಅಂದರೆ ಈ ಸಮಿತಿಯು ಆಂಧ್ರ ಪ್ರದೇಶದ ಏಕೀಕರಣಕ್ಕೆ ಒಲವು ತೋರಿ ಕೇರಳ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಸಮಸ್ಯೆಗಳಿಂದ ಕೂಡಿದೆ ಅಂತ ತಿಳಿಸುತ್ತೆ. ನೋಡಿ, ಈ ಸಮಿತಿ ಏನಿದೆ ಕೇವಲ ಆಂಧ್ರ ಪ್ರದೇಶ ರಚನೆಗೆ ತನ್ನ ಒಮ್ಮತವನ್ನು ತಿಳಿಸುತ್ತೆ. ಆದರೆ ಕೇರಳ ಮತ್ತು ಕರ್ನಾಟಕಕ್ಕೆ ಸಂಬಂಧಿಸಿದಂತೆ ಕೆಲವೊಂದು ಸಮಸ್ಯೆಗಳು ಇರೋದರಿಂದ ಇದು ಏನಾಗುತ್ತೆ ಅಂದರೆ ಈ 2 ರಾಜ್ಯಗಳ ಮಧ್ಯೆ ಒಂದು ಸಮಸ್ಯೆಗಳಿಂದ ಕೂಡಿದೆ ಅಂತ ಏನು ಮಾಡುತ್ತೆ, ತನ್ನ ವರದಿಯನ್ನು ತಿಳಿಸುತ್ತೆ. JVP ವರದಿಯಿಂದ ಕನ್ನಡಿಗರು ಅಸಮಾಧಾನಗೊಳ್ತಾರೆ. ಇದರಿಂದ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ತಮ್ಮ ಅತೃಪ್ತಿಯನ್ನು ಶಾಸಕಾಂಗಕ್ಕೆ ರಾಜೀನಾಮೆಯನ್ನು ನೀಡುವುದರ ಮೂಲಕ ವಿರೋಧವನ್ನು ವ್ಯಕ್ತಪಡಿಸುತ್ತೆ. ಈ ರೀತಿಯಲ್ಲಿ ಏನಾಗುತ್ತದೆ, JVP ಸಮಿತಿ ತನ್ನ ವರದಿಯನ್ನು ಸರ್ಕಾರಕ್ಕೆ ತಿಳಿಸುವ ಒಂದು ಪ್ರಯತ್ನವನ್ನು ಇದು ಮಾಡುತ್ತೆ. ಇದಿಷ್ಟು ಇರಲಿ. ನಂತರದ ತರಗತಿಯಲ್ಲಿ ಆಂಧ್ರ ರಚನೆಗೆ ಉಂಟಾದಂತಹ ವಿರೋಧ ಬಗ್ಗೆ ಆಗಿರ್ಬೋದು, ಮತ್ತು ಆಂಧ್ರ ಪ್ರದೇಶ ಯಾವ ರೀತಿಯಲ್ಲಿ ರಚನೆ ಆಯಿತು ಅನ್ನೋದ್ರ ಬಗ್ಗೆ ನಾವು ಸ್ವಲ್ಪ ವಿವರವಾಗಿ ತಿಳಿದುಕೊಳ್ಳೋಣ.